ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಲಾಕ್ ಆಗಿರುವಂತಹ ದರ್ಶನ್ ಅಂಡ್ ಇಡೀ ಗ್ಯಾಂಗಿಗೆ ಈಗಿರುವಂಥದ್ದು ಒಂದೇ ಒಂದು ಟೆನ್ಷನ್, ಯಾವಾಗ ನಾವು ಬೇಲ್ ಸಿಕ್ಕಿ ಹೊರಗಡೆ ಬರ್ತೀವಿ ಅಂತೇಳಿ. ಅಟ್ ದಿ ಸೇಮ್ ಟೈಮ್ ದರ್ಶನ್ ಅಭಿಮಾನಿಗಳಿಗೂ ಕೂಡ ಇರುವಂಥದ್ದು ಒಂದೇ ಟೆನ್ಷನ್, ಯಾವಾಗ ನಮ್ಮ ಗುರು ಅಥವಾ ನಮ್ಮ ಬಾಸ್ ಹೊರಗಡೆ ಬರ್ತಾರೆ ಅಂತೇಳಿ. ಅಂದರೆ ದರ್ಶನ್ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ಪೂಜೆ ಪುನಸ್ಕಾರ ಹವನಗಳು ಎಲ್ಲವೂ ಕೂಡ ನಡೀತಿದ್ದಾವೆ. ಹೇಗಾದರೂ ಆಗಲಿ ಅವರು ಹೊರಗಡೆ ಬರಬೇಕು, ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ನಾವು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನುವಂಥ ವಾದವನ್ನು ಕೂಡ ಮುಂದಿಡ್ತಿದ್ದಾರೆ. ಇದರ ಜೊತೆಗೆ ಈಗ ದರ್ಶನ್ ಹೊರಗಡೆ ಬರೋದಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಕೂತಿದ್ದಾರೆ. ದರ್ಶನ್ ಅಭಿಮಾನಿಗಳು ಜೈಲಿನ ಹತ್ರ ಹೋಗೋದು, ದಿನ ಅವ್ರು ಕಾಣಿಸ್ತಾರಾ ಅಂತೇಳಿ ನೋಡೋದು, ವಿಶ್ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಈ ರೀತಿಯಾದಂತಹ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಹೊರಗಡೆ ಬಂದರೆ ಸಾಕಪ್ಪ ಅಂತೇಳಿ ಸಾಕಷ್ಟು ಜನ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಿಸ್ತಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ದರ್ಶನ್ಗೆ ಈ ರೀತಿ ಆಗಬೇಕಾಗಿತ್ತು ಅಂತೇಳಿ ಖುಷಿ ಪಡೋರದು ಮತ್ತೊಂದು ಭಾಗ, ಅವರು ಕೂಡ ಇದ್ದಾರೆ. ಆದರೆ ಈ ನಡುವೆ ದರ್ಶನ್ ಹೊರಗಡೆ ಬರೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಮತ್ತು ಸಾಕಷ್ಟು ಪಾಪ್ಯುಲರ್ ಪಡೆದಿರುವಂಥ ಜೋಕುಮಾರಸ್ವಾಮಿ ಭವಿಷ್ಯವನ್ನು ನುಡಿದಿದೆ. ಈ ಜೋಕುಮಾರಸ್ವಾಮಿ ಭವಿಷ್ಯದ ಬಗ್ಗೆ ಸಾಕಷ್ಟು ಐತಿಹಾಸಿಕ ಉಲ್ಲೇಖಗಳಿದ್ದಾವೆ. ಎಷ್ಟೋ ಘಟನೆಗಳು ಅಥವಾ ಎಷ್ಟೋ ಭವಿಷ್ಯಗಳು ಸತ್ಯ ಆಗಿದೆ ಅನ್ನುವಂತಹ ಅದೊಂದು ಕಾಕತಾಳೀಯ ಉದಾಹರಣೆಗಳಿದ್ದಾವೆ. ಇಲ್ಲೂ ಕೂಡ ದರ್ಶನ್ ಬಗ್ಗೆನೂ ಕೂಡ ಈಗ ಇದೇ ಜೋಕುಮಾರಸ್ವಾಮಿ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ದರ್ಶನ್ ಬಿಡುಗಡೆ ಬಗ್ಗೆ ನುಡಿದಿರುವಂಥ ಭವಿಷ್ಯ ಮತ್ತು ದರ್ಶನ್ ಬಿಡುಗಡೆ ಆದರೂ ಕೂಡ ಮುಂದಿನ ದಿನಗಳು ಅಪಾಯಕಾರಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ಯಾಕೆ, ಇದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪಟಾಲಂ ಇಡೀ ಗ್ಯಾಂಗು ಜೈಲು ಸೇರಿ 3 ತಿಂಗಳ ಕಳೆದಿದೆ. ಈಗಾಗಲೇ ಪೊಲೀಸರು ಕೋರ್ಟಿಗೆ ಪ್ರಕರಣದ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರ ನಡುವೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಕುಟುಂಬಸ್ಥರು ದರ್ಶನನ್ನು ಹೊರತರೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಬಿಡುಗಡೆ ಬಗ್ಗೆ ಭವಿಷ್ಯವೊಂದು ಹೊರಗಡೆ ಬಿದ್ದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ನನ್ನು ಮುಂದುವರಿಸಿದ್ದಾರೆ. ವಿಶೇಷ ಪೂಜೆ ವ್ರತ ಹರಕೆಗಳನ್ನು ಮಾಡ್ತಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಾಮಾಖ್ಯ ದೇವಿಯ ಮಂದಿರದವರೆಗೂ ಹೋಗಿ ಒಂದು ಪೂಜೆಯನ್ನು ಮಾಡಿಸಿ ಅಲ್ಲಿನ ಪ್ರಸಾದವನ್ನು ತಂದು ದರ್ಶನ್ಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಹಗಲು ರಾತ್ರಿ ಅನ್ನದೇ ಬಾಸ್ 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 ಅಂತೇಳಿ ಚೀರಾಡ್ತಿದ್ದಾರೆ. ದೇವರ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ, ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಗಣಪತಿಯನ್ನು ಇಟ್ಟು ಗಣಪತಿಯ ಮುಂದೆ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಲ್ಲೂ ಕೂಡ ವಿಶೇಷವಾದಂಥ ಪೂಜೆ ವ್ರತ ಹರಕೆಗಳನ್ನು ಹೊತ್ತಿದ್ದಾರೆ. ಈಗ ಈ ರೀತಿ ಹರಕೆಯನ್ನು ಹೊತ್ತಿರುವಂಥ ಅಭಿಮಾನಿಗಳಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ದರ್ಶನ್ಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ. ಆ ಅಭಿಮಾನಿಗಳಿಗೆ ಈಗ ದರ್ಶನ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಸಿಗುವಂಥ ಚಾನ್ಸಸ್ ಇದೆ. ಜೊತೆಗೆ ಈ ಗುಡ್ ನ್ಯೂಸ್ನ ಜೊತೆಗೆ ಒಂದು ಶಾಕಿಂಗ್ ವಿಚಾರವೂ ಕೂಡ ಇದೆ. ಏನದು ಅದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ. ಈಗಾಗಲೇ ಹಲವಾರು ಜನ ಸಮಾಧಾನದಿಂದ ದರ್ಶನ್ಗಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರೆ, ಒಂದಷ್ಟು ಜನ ಕೀಟ್ಲೆ ಮತ್ತು ಕಿರಿಚಾಟ ಕೂಗಾಟ ಈ ರೀತಿ ದೊಂಬಿಯನ್ನು ಮಾಡೋದ್ರ ಮೂಲಕನೂ ಕೂಡ ಒಂದಷ್ಟು ಜನ ಇಲ್ಲ ದರ್ಶನ್ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಅಥವಾ ಹಕ್ಕೊತ್ತಾಯವನ್ನು ಮಂಡಿಸ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇದೀಗ ವಿಜಯಪುರದ ಗೋಳಗುಮ್ಮಟ ಏರಿಯಾದ ಅಭಿಮಾನಿ ಸಚಿನ್ ಎಂಬಾತ ನಟ ದರ್ಶನ್ ಹೊರಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಜೋಕುಮಾರಸ್ವಾಮಿಯ ಬಳಿ ಭವಿಷ್ಯವನ್ನು ಕೇಳಿದ್ದಾರೆ. ಅದಕ್ಕೆ ಜೋಕುಮಾರಸ್ವಾಮಿ ನುಡಿದಂಥ ಭವಿಷ್ಯ ಬಹುಶಃ ಎಂಥವ್ರನ್ನು ಕೂಡ ಶಾಕಿಂಗ್ ಒಳಪಡಿಸುವಂಥದ್ದು. ಜೊತೆಗೆ ಈಗಾಗಲೇ 3 ತಿಂಗಳಿನಿಂದ ಜೈಲಿನಲ್ಲಿರುವಂಥ ದರ್ಶನ್ಗೆ ಇನ್ನಷ್ಟು ದಿನ ಮುಕ್ತಿ ಸಿಗೋದು ಡೌಟು ಅನ್ನುವಂಥ ವಿಚಾರವನ್ನು ನೇರವಾಗಿ ಹೇಳಿದಂತಾಗಿದೆ. ಹೌದು, ಇಲ್ಲಿ ಜೋಕುಮಾರಸ್ವಾಮಿ ಬಳಿ ಭವಿಷ್ಯವನ್ನು ಕೇಳಿದ ಬಳಿಕ ಜೋಕುಮಾರಸ್ವಾಮಿ ನುಡಿದಂಥ ಭವಿಷ್ಯ ಹೇಗಿದೆ ಅಂತ ಹೇಳಿದರೆ, ನಟ ದರ್ಶನ್ 3 ತಿಂಗಳಿನಲ್ಲಿ ಜೈಲಿನಿಂದ ಹೊರಗಡೆ ಬರ್ತಾರೆ, ಅಂದರೆ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಇನ್ನೂ ಕೂಡ 3 ತಿಂಗಳು, ಈಗಾಗಲೇ 3 ತಿಂಗಳು ಕಳೆದಿದೆ, ಇನ್ನೂ 3 ತಿಂಗಳು ಜೈಲಿನಲ್ಲಿ ಕೊಳೆಯೋದು ಅನಿವಾರ್ಯ ಆಗ್ತದೆ ಅನ್ನೋದು ಕೂಡ ಇಲ್ಲಿ ಜೋಕುಮಾರಸ್ವಾಮಿಯ ಭವಿಷ್ಯ. ಅಂದರೆ 3 ತಿಂಗಳುಗಳ ನ್ಯಾಯಾಂಗ ಹೋರಾಟ, ವಾದ ಪ್ರತಿವಾದ ಮತ್ತು ಅದು ಇದು ಎಲ್ಲದೂ ಕೂಡ ಮುಗಿದು 3 ತಿಂಗಳ ನಂತರ ಬೇಲ್ ಸಿಗುತ್ತೆ, ನಂತರ ಹೊರಗಡೆ ಬರ್ತಾರೆ ಅಂತೇಳಿ. ಹಾಗೆಯೇ ಹೊರಗಡೆ ಬಂದ ಮೇಲೆ ಏನಾಗುತ್ತೆ ದರ್ಶನ್ ಕತೆ ಅನ್ನೋದು ಈಗಿರುವಂಥ ಮತ್ತೊಂದು ಪ್ರಶ್ನೆ. ಅದನ್ನು ಕೂಡ ಕೇಳಿದ್ದಾರೆ. ಡೆವಿಲ್ ಸಿನಿಮಾ ಸಕ್ಸಸ್ ಆಗುತ್ತಾ, ಹೊರಗಡೆ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಈ ಜೋಕುಮಾರಸ್ವಾಮಿ ಇಲ್ಲ ಸಕ್ಸಸ್ ಆಗುತ್ತೆ ಅನ್ನುವಂತಹ ಧನಾತ್ಮಕ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಇಲ್ಲಿ ಈ ಅಭಿಮಾನಿ ಕೇಳಿದಂತಹ 2 ಪ್ರಶ್ನೆಗೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಆದಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಒಂದೊಂದು ಪ್ರಶ್ನೆ ಕೇಳಿ ಅಭಿಮಾನಿ ಸಚಿನ್ ಜೋಕುಮಾರಸ್ವಾಮಿಯ ಬುಟ್ಟಿಯನ್ನು ಎತ್ತಿದ್ದು, ಈ ವೇಳೆ ಜೋಕುಮಾರಸ್ವಾಮಿ ದರ್ಶನ್ 3 ತಿಂಗಳಲ್ಲಿ ಹೊರಗೆ ಬರ್ತಾರೆ ಅನ್ನುವಂಥ ಸೂಚನೆಯನ್ನು ನೀಡಿದರೆ, ಬಳಿಕ ಜೈಲಿನಿಂದ ಹೊರಗಡೆ ಬರ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ ಬಳಿಕ ಒಂದು ರೀತಿಯಲ್ಲಿ ಬುಟ್ಟಿ ಸುಲಭವಾಗಿ ಮೇಲೆ ಬರುತ್ತೆ. ಅಂದರೆ ಇದು ಒಂದು ರೀತಿಯಲ್ಲಿ ಪವಾಡ. ಬುಟ್ಟಿ ಮೇಲೆ ಬಂದರೆ ಈಸಿಯಾಗಿ ಅದು ಆಗುತ್ತೆ ಅಂತ ಹೇಳಿ, ತುಂಬ ಟೈಟ್ ಅಥವಾ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿ ಆಯಿತು ಅಂತ ಹೇಳಿದರೆ ಆಗ
ಬುಟ್ಟಿ ಮೇಲೆ ಬರೋದಿಲ್ಲ, ಅದು ಆಗೋದಿಲ್ಲ ಅನ್ನುವಂಥದ್ದು ನೆಗೆಟಿವ್ ಸೈನ್. ಇಲ್ಲೂ ಕೂಡ ಆ ರೀತಿಯನ್ನಾಗಿಲ್ಲ. 3 ತಿಂಗಳ ಒಳಗಡೆ ಬರ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಹೌದು ಬರ್ತಾರೆ ಅನ್ನೋದನ್ನು ತೋರಿಸಿದೆ. ಹಾಗಾಗಿ ಅದು ಕೂಡ ಅಲ್ಲಿಗೆ ಕ್ಲಿಯರ್ ಆಯಿತು. ಒಂದು ಏನೋ ದರ್ಶನ್ 3 ತಿಂಗಳ ಒಳಗಡೆ ಜೈಲಿನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಮೇಲೆ ಈ ಡೆವಿಲ್ ಸಿನಿಮಾ ಇದೆಯಲ್ಲ ಅದು ಸಕ್ಸಸ್ ಆಗುತ್ತೆ ಅಂಥೇಳಿ. ದರ್ಶನ್ ಹೊರಗಡೆ ಬಂದ ಮೇಲೆ ಹೇಗೆ ಅನ್ನುವಂಥ ಪ್ರಶ್ನೆಗೆ ಜೋಕುಮಾರಸ್ವಾಮಿ ಸ್ವಲ್ಪ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ವಾಮಿಯ ಬುಟ್ಟಿ ಸ್ವಲ್ಪ ಭಾರವಾಗಿದೆ, ಇದು ಅಭಿಮಾನಿಯನ್ನು ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ. ಜೈಲಿನಿಂದ ಹೊರಗಡೆ ಬಂದರೂ ಕೂಡ ದರ್ಶನ್ಗೆ ಕಂಟಕ ತಪ್ಪಲ್ಲ ಅನ್ನುವಂಥ ಮುನ್ಸೂಚನೆ ಇದು ಅನ್ನೋದು ಅಲ್ಲಿ ಹೇಳಲಾಗ್ತಿದೆ. ಗಣೇಶನ ಬಳಿಕ ಭೂಮಿಗೆ ಜೋಕುಮಾರಸ್ವಾಮಿ ಬರ್ತಾನೆ ಅನ್ನುವಂಥ ನಂಬಿಕೆ ಇದೆ. ಗಣೇಶ ಹಬ್ಬದ ಬಳಿಕ ಬುಟ್ಟಿಯಲ್ಲಿ ಜೋಕುಮಾರಸ್ವಾಮಿಯನ್ನು ಇಟ್ಕೊಂಡು ಮನೆ ಮನೆಗೆ ಮಹಿಳೆಯರು ಬರ್ತಾರೆ. ಈ ವೇಳೆ ಕೆಲವರು ತಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಇದಕ್ಕೆ ಜೋಕುಮಾರಸ್ವಾಮಿ ಕೊಡುವಂಥ ಈ ಉತ್ತರ ಭಾರಿ ವಿಶೇಷವಾದದ್ದು. ಸಾಕಷ್ಟು ಸಲ ಸತ್ಯವಾಗಿದೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ನಿಜವಾದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಾಗಿ ಇವತ್ತಿಗೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಜೋಕುಮಾರಸ್ವಾಮಿಯನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ. ಇನ್ನು ಈ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತಹ ದರ್ಶನ್ ಇರ್ಬೋದು ಅಥವಾ ಬೇರೆ ಬೇರೆ ಜೈಲಿನಲ್ಲಿರುವಂತಹ ಆರೋಪಿಗಳಿರ್ಬೋದು, ಇವರ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಜೊತೆಗೆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಾದ ಪ್ರತಿವಾದಕ್ಕೆ ಸಿದ್ಧತೆಯು ಕೂಡ ನಡೀತಿದೆ. ಈ ಹಂತದಲ್ಲಿ ಜೋಕುಮಾರಸ್ವಾಮಿ ನುಡಿದಿರುವಂಥ ಈ ಭವಿಷ್ಯವನ್ನು ಕೇಳಿ ದರ್ಶನ್ ಸಹಜವಾಗಿ ಖುಷಿಯಾಗಿರ್ತಾರೆ. ಆದರೆ ಇನ್ನೂ ಕೂಡ 3 ತಿಂಗಳು ಇರಬೇಕಲ್ಲ ಗುರು ಅಂತಲೂ ಕೂಡ ತಮ್ಮ ಕಷ್ಟವನ್ನು ತೋಡಿಕೊಳ್ಳುತ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಆದರೆ 3 ತಿಂಗಳು ಆದ ಬಳಿಕನಾದರೂ ಕೂಡ ಹೊರಗಡೆ ಬರ್ತಾರೆ ಅಲ್ವಾ ಅನ್ನೋದು ಮತ್ತೊಂದು ಖುಷಿ. ಹಾಗೆಯೇ ಡೆವಿಲ್ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಮತ್ತೊಂದು ಖುಷಿಯ ವಿಚಾರ. ಅಷ್ಟು ಮಾತ್ರವಲ್ಲ, ಕೇವಲ ಡೆವಿಲ್ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾಗಳು ಕೂಡ ಹಿಟ್ ಆಗಬೇಕು. ಬಟ್ ಡೆವಿಲ್ ಸಿನಿಮಾ ಹಿಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಜೋಕುಮಾರಸ್ವಾಮಿಯ ಅಂದರೆ ಪವಾಡ ಪುರುಷ ಜೋಕುಮಾರಸ್ವಾಮಿಯ ಭವಿಷ್ಯವಾಣಿ ಅಂತಲೇ ಹೇಳ್ಬೋದು. ಬಟ್ ಮುಂದಿನ ದಿನಗಳು ಅಷ್ಟು ಸುಲಭ ಇಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ದರ್ಶನ್ ಹೆಜ್ಜೆಯನ್ನು ಇಡಬೇಕು ಅನ್ನೋದನ್ನು ಜೋಕುಮಾರಸ್ವಾಮಿ ಸೂಕ್ಷ್ಮವಾಗಿ ನುಡಿದಿದ್ದಾರೆ. ಇದನ್ನು ಫಾಲೋ ಮಾಡಿದ್ರೆ ಬಹುಶಃ ದರ್ಶನ್ ಬಾಳು ಕೂಡ ಬದಲಾಗೋದ್ರಲ್ಲಿ ಅನುಮಾನ ಇಲ್ಲ. ಇದು ದರ್ಶನ್ಗೆ ತಲುಪುತ್ತಾ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಜೋಕುಮಾರಸ್ವಾಮಿಯ ಈ ಭವಿಷ್ಯವಾಣಿಯ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.